ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮಿಂದ ಕೇಳ್ಕೊಳ್ಳೋದೇನೆಂದರೆ, ಮೊದಲು ನನಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಇವಾಗಲೂ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟು ಏನೋ ಐಡಿಯಾ ಇಲ್ಲದೆ ಸ್ಟಾರ್ಟ್ ಮಾಡಿದೆ, ಇವಾಗ ಸ್ಟಾರ್ಟ್ ಮಾಡಬೇಕು ಏನಾದರೂ ಅಂದರೆ ನಾನು ಏನಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಅಂದರೆ, ನನಗೆ ಫೋನ್ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ಅನ್ನೋದೊಂದು ರೀಸನ್ ಅದೊಂದು ರೀಸನ್ನು. ಮತ್ತು ನಾನೇ ಏನೋ ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ನನಗೇ. ಸೊ ಇವಾಗ ಏನೋ ಒಂದು ಸಪ್ರೇಟಾಗಿ ಏನಾದರೂ ಬೇರೆ ಥರ ಮಾಡೋದು ಅಂದರೆ ಏನಿಲ್ಲ, ಕಂಟೆಂಟ್ ಇಟ್ಕೊಂಡು ಮಾಡೋದ. ಬಟ್ ಡೈಲಿ ವ್ಲಾಗ್ ಅಂತ ಮಾಡೋಕ್ಕಾಗಲ್ಲ. ಒಂದಿನ ಬಿಟ್ಟು ಒಂದಿನ ಮೊದಲು ಯಾವ ಥರ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ, ಇವಾಗಲೂ ಅದೇ ಥರ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಬಟ್ ಏನಂದರೆ ನಿಮ್ಮ ಸಪೋರ್ಟ್ ನನಗೆ ಮೊದಲು ಹೆಂಗೆ ಸಿಗ್ತಾಯಿತ್ತೋ ಇವಾಗಲೂ ಅದೇ ಥರ ಸಪೋರ್ಟ್ ಸಿಗಬೇಕು ಅಂತ ನಿಮ್ಮನ್ನ ಕೇಳ್ಕೊತೀನಿ. ಗೈಸ್ ಇವಾಗಲೂ ಏನೋ ಬೇರೆ ಥರ ಏನೋ ಮೊದಲು ಹೆಂಗಿದ್ದೆ ಇವಾಗಲೂ ಹಂಗೆ ಡಿಸೈಡ್ ಮಾಡ್ಕೊಂಡೆ ಸುಮ್ಮನೆ ಶುರು ಮಾಡ್ತಿರೋದು. ಮೊದಲು ಬರೀ ವ್ಲಾಗ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ವ್ಲಾಗ್ ಮಾಡಿದೆ. ಇವಾಗ ಏನಾದರೂ ಕಂಟೆಂಟ್ಗಳನ್ನ ಕೊಡಬೇಕು, ಚೆನ್ನಾಗಿರೋ ಕಂಟೆಂಟ್ ಕೊಡಬೇಕು, ನಿಮಗೂ ನನ್ನ ವೀಡಿಯೋಸ್ನ ನೋಡಿದ್ರೆ ಇಷ್ಟ ಆಗಬೇಕು, ಈ ಥರ ಐಡಿಯಾ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋದಾಗ ಹೆಂಗೆ ಬರ್ತದೆ ಅಂತ ವೀಡಿಯೋಸು. ಆದರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಬೇಕು ಅಂತ ಕೇಳ್ಕೊತೀನಿ. ಹಂಗೆ ನನ್ನನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನನ್ನದು ಇನ್ಸ್ಟಾ ಮಿನಿ ವ್ಲಾಗಲ್ಲಾಗಿರ್ಬೋದು, ಇಲ್ಲ ಯೂಟ್ಯೂಬ್ ವೀಡಿಯೋ ನಾನು ನಿಲ್ಸಿದ ಮೇಲೂ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಆಗ್ತಾಯಿದ್ರಿ, ನೀವೇನಕ್ಕೆ ವೀಡಿಯೋ ಸ್ಟಾಪ್ ಮಾಡಿದ್ರಿ, ಚೆನ್ನಾಗಿ ಮಾಡ್ತಿದ್ದೀರಾ ವೀಡಿಯೋ ಮಾಡಿ ಅಂತ. ಥ್ಯಾಂಕ್ ಯು ಗೈಸ್. ಆದರೆ ಅದೇ ಥರ ಇವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್ ಹಂಗೆ ಏನೇನಕ್ಕೆ ಸ್ಟಾಪ್ ಮಾಡಿದೆ, ಇವಾಗ ಏನಕ್ಕೆ ಶುರು ಮಾಡಿದೆ, ಇದೆಲ್ಲ ಹೋಯ್ತಾ ಅರ್ಥ ಮಾಡಿಸ್ಕೊಡ್ತೀನಿ. ಅದೇ ಗೈಸ್ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ, ಏನೋ ಹೊಸ್ದಾಗಿ ಫೋನ್ ಎತ್ತಿರೋ ಥರ ಫೀಲ್ ಆಯ್ತೈತೆ ಇವಾಗ ವ್ಲಾಗ್ ಮಾಡ್ತಾಯಿದ್ರೆ. ನಾನು ಮೊದಲು ವ್ಲಾಗ್ ಮಾಡಿರೋದಕ್ಕೂ ಇವಾಗ ವ್ಲಾಗ್ ಮಾಡಿರೋದಕ್ಕೂ ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ, ಬಟ್ ಏನೋ ಒಂಥರ ಬೇರೆ ಥರನೇ ಫೀಲ್ ಆಯ್ತೈತೆ. ಸೊ ನೋಡೋದ ಏನಾಯ್ತದೆ ಅಂತ. ಸೊ ನೀವು ಯಾವಾಗಲೂ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರೇ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಯಾರಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಂಗೆ ಹೋಯ್ತಾ ಎಲ್ಲದಕ್ಕೂ ಒಂದು Q&A ವ್ಲಾಗ್ ಮಾಡ್ತೀನಿ, ಅದರಲ್ಲಿ ಎಲ್ಲನೂ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ ಗೈಸ್. ಇವಾಗ ಹಂಗೆ ನಾನು ನಮ್ಮ ಅಮ್ಮ ನಿಂಗಮ್ಮ ಎಲ್ಲ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ವಿ. ಅಮ್ಮ ಮತ್ತೆ ಯೂಟ್ಯೂಬ್ ಚಾನಲ್ನ ಶುರು ಮಾಡವ್ನಿ. ನಿನ್ ಫೀಲು ಮಾತು ಏನು ಏನ್ ಮಾತಾಡೋಣ, ಚೆನ್ನಾಗಿ ಮಾಡ್ಬೇಕು, ಜನಕ್ಕೆ ಇಷ್ಟ ಆಗೋಂಗ್ ಮಾಡ್ಬೇಕು. ಇದೆ ನಮ್ಮ ಅಮ್ಮಂದಿದೆ, ನಮ್ಮ ಅಪ್ಪಂದಿದೆ, ಮುಂದೆ ಕೇಳು. ನಮ್ ಲೆಜೆಂಡ್ ನಿಂಗಮ್ಮ ಕೇಳ್ತೀನಿ, ಆನ್ಸರ್ಗಳು ಬರ್ತದೆ ನೋಡಿ. ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ನಿನ್ ಮಾತು ಏನು? ಒಳ್ಳೆದಾಗಲಿ ಮಾಡು, ಚೆನ್ನಾಗಿರುತ್ತೆ ಮಾಡಿ. ಯಾಕೆ ನಿಮ್ಗಳ ಸಪೋರ್ಟ್ ಎಲ್ಲ ಇರ್ಬೇಕು, ನಮ್ಗೆ ಇರ್ತೀವಿ ಯಾವಾಗ ಸಪೋರ್ಟ್ ಆಗಿ ಮಾಡಿ. ಜನಗಳ ಸಪೋರ್ಟ್ ಇರ್ತಕ್ಕ ಮಾಡಿ. ಅದೇ ಪ್ಲೀಸ್ ನೀವೇನೋ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಶುರು ಮಾಡ್ತಾ ಇದ್ದೀನಿ. ಈ ಸಪೋರ್ಟ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ. ಕ್ಯೂಟ್ ನಿಂಗು ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ, ಇವಾಗಲೂ ನನಗೆ ಹಂಗೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್ ಇವಾಗ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ನಿಮ್ಗೆ ಗೈಸ್. ದೇವಸ್ಥಾನಕ್ಕೆ ಏನಕ್ಕೆ ಹೋಯ್ತಾ ಇರೋದು ಏನು ಅಂತ ಎಲ್ಲ ಅರ್ಥ ಮಾಡಿಸ್ಕೊಡ್ತೀನಿ ಹೋಯ್ತಾ. ನಮ್ಮ ಪ್ಲಾನ್ ಬಂದು ಗಾಡೀಲಿ ಹೋಗೋ ಐಡಿಯಾ ಆಯಿತು. ಅವ್ರಿಬ್ರು ವಾಕ್ ಮಾಡ್ದಂಗೆ ಆಯ್ತದೆ ಅಂತ ಅನ್ಕೊಂಡು ಅವ್ರು ನಡೆಯೋದಲ್ಲದೆ ನನ್ನ ನಡ್ಸ್ಕ ಕರ್ಕೊಂಡು ಹೋಯ್ತು ಅವ್ರು ಗೈಸ್. ಇಲ್ಲಾಂದ್ರೂ ನಾವು ಹೋಯ್ತಿರೋ ದೇವಸ್ಥಾನ 1 ಕಿಲೋಮೀಟರ್ ಏನೋ ನಡಿಬೇಕು, ಅಷ್ಟು ದೂರ ಐತೆ. ಏನಕ್ಕೆ ದೇವಸ್ಥಾನಕ್ಕೆ ಹೋಯ್ತಿರೋದು ಅಂದರೆ, ಇವತ್ತು ಊರ ಸರ್ಗುರೈನ ಹಬ್ಬ ಅಂತ ಒಂದು ಹಬ್ಬ ಮಾಡ್ತಾರೆ. ಅದು ನಮ್ಮೂರ ಹಬ್ಬ ಇದೆ ಫಸ್ಟ್. ಹಬ್ಬ ಶುರು ಆಗೋದೇ ಇದೆ ಫಸ್ಟ್ ನಮ್ಮೂರು. ಶಿವರಾತ್ರಿ ಹಬ್ಬ ಎಲ್ಲ ಮಾಡ್ತೀರ ನಿಂಗಮ್ಮ? ಇಲ್ಲ, ಈಗ ಈ ಹಬ್ಬ ಈಗ ಶುರು ಫಸ್ಟು. ಈಗ ಈ ಹಬ್ಬ ಬತ್ತಾ ಸರ್ಗುರೈನ ಹಬ್ಬ, ಆಮೇಲೆ ಈಗ ಅಮ್ಮನ ಹಬ್ಬ ಮಾಡ್ತಾರ, ಆಮೇಲೆ ತಿರ್ಗಾ ದೊಡ್ಡವನ ಹಬ್ಬ ಬತ್ತ ಚಾಮುಂಡಿ ಹಬ್ಬ. ಅದು 2 ಒಟ್ಟಿಗೆ ಮಾಡ್ತಾರ. ಬಸವೇಶ್ವರ ದೇವಸ್ಥಾನದ ಪೂಜೆ ಇವತ್ತು. ಅದೇ ಗೈಸ್, ಫಸ್ಟ್ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಮನೆಯಲ್ಲಿ ಸಾಮ್ಗೆ ಮಾಡಿ ಪೂಜೆ ಮಾಡೋದಷ್ಟೇ. ಪೂಜೆ ಮಾಡೋದು ಸಿಂಪಲ್. ಇದೆ ಫಸ್ಟ್ ಹಬ್ಬ ಅಂತ ಶುರು ಮಾಡ್ಕೊಳ್ಳೋದು. ಪೂಜೆ ಮಾಡ್ಬೇಕು, ಅದಕ್ಕೆ ದೇವಸ್ಥಾನಕ್ಕೆ ಅಂತ ಹೋಯ್ತಾರೋದು. ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಅದು ಪಕ್ಕದವ್ರು ಬೀರಿ ಉಂಡಿ ಅಂತ, ಅವ್ರವ್ರಿಗೆ ನಮ್ಮೂರ್ಗೆ ಇಬ್ರಿಗೂ ಸೇರಿದ್ದು. ಆಮೇಲೆ ಅದು ಅಂದ್ರೆ ಅವ್ರ ಮನೆ ಪೂಜೆ ಮಾಡ್ತಾರಲ್ಲ, ಅವ್ರು ಬಿಟ್ರೆ ಇನ್ಯಾರು ಹೋಗಂಗಿರುವಂತ ಒಳಿಕೆ, ದೇವಸ್ಥಾನದ ಒಳಿಕೆ. ಈಗ ಅವ್ರು ಪೂಜೆ ಮಾಡ್ತಾರಲ್ಲ ಪೂಜಾರಿ ಅವ್ರ ಮನೆಯವ್ರು ಬಿಟ್ರೆ ಇನ್ನೊಬ್ರು ಒಳಿಕ್ ಹೋಗಂಗಿಲ್ವಂತ. ಅವತ್ತು ಅದೇ ಅಜ್ಜೋಣ ನಾವೆಲ್ಲ ಹೋಗಿದ್ವಲ್ಲ ಅಮಾಸೆ ದಿವಸನ, ಅವತ್ತು ಹೇಳ್ತಿದ್ರು ಒಬ್ರು ಅವ್ರ ಮನೆಯವ್ರು ಹೆಂಗಸರು ಗಂಡಸೆಲ್ಲ ಹೋಯ್ತಾರ ಒಳಿಕೆ, ಇನ್ಯಾರು ಹೋಗಂಗಿಲ್ವಂತ, ಅವ್ರ ಊರವ್ರು ಹೋಗಂಗಿಲ್ವಂತ. ಅದೇನೋ ಅವ್ರ ಮನೆಯವ್ರು ಮಾತ್ರ ಹೋಗೋದಂತ. ಹಾವೈತೆ ಅಂತ ಏನೋ ಒಳಗೆ ಅಂತ ಅಂತಾರೆ. ಅದು ಯಾವಾಗ ಇರುತ್ತಂತೆ ಎಲ್ರಿಗೂ ಕಾಣಿಸ್ಕೊಳಲ್ಲ, ಏನಾರು ತಪ್ಪು ಮಾಡೋರ್ಗೆ ಕಾಣಿಸ್ಕೊತ್ತೆ.
ಬೇಸ ದೇವಸ್ಥಾನ ಯಾವುದು ಅಂತ ತೋರಿಸ್ಕೊಡ್ತೀನಿ ಹಂಗೆ ಹೆಂಗೆ ಪೂಜೆ ಮಾಡ್ತಾರೆ ಅಲ್ಲಿ ಅನ್ನೋದು. ಹೋಳಿ ಬಣ್ಣ ಎರ್ಸ್ಕೊಂಡು ಹೋಳಿ ಎಲ್ಲ ಆಡ್ ಸೆಲೆಬ್ರೇಷನ್ ಮಾಡ್ತಾರೆ. ಹೆಂಗಿರುತ್ತೆ ಅಂತ ಮೆರವಣಿಗೆ ಎಲ್ಲ ಮಾಡಾರಂತ ಅದೇ ಅಮಾಸೆ ಹುಣ್ಣಿಮೆಗಳಲ್ಲಿ ಜೋರಾಗಿ ನನ್ಗೆ ನಾವ್ ಇಲ್ಲಿ ಇತ್ಕಂದ್ರೆ ನಮ್ಗೆ ಗೊತ್ತಿಲ್ಲ. ಅಮಾಸೆ ಹುಣ್ಣಿಮೆ ದಿನ 10 ಗಂಟೆ ಪೂಜೆ. ಅದು ಅವತ್ತೇ ಫಸ್ಟ್ ನಂಗೆ ಗೊತ್ತಾದ್ದು, ನಂಗೆ ಗೊತ್ತೇ ಇಲ್ಲ. ಈ ಸಲ ಹೋದ್ಮೇಲೆ ತೋರಿಸ್ಕೊಡ್ತೀನಿ ಪೂಜೆ ಎಲ್ಲ ಹೆಂಗೆ ಆಯ್ತದೆ ಅಂತ. ನಾನು ಸುಮ್ಮನೆ ನಿಂಗಮ್ಮ ಮಾತ್ರ ಸುಮ್ಮನೆ ಆಗಿಲ್ಲ. ನಿಂಗಮ್ಮ ನಾನು ಓಡೋದು ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ದೇವಸ್ಥಾನ ಹತ್ರ ಬಂದ್ಬಿಟ್ವಿ ಅಂತ. ಅಯ್ಯಪ್ಪ ನಾನು ಸುಮ್ಮನೆ ಆದ್ರೆ ನಿಂಗಮ್ಮ ಮಾತ್ರ ಸುಮ್ಮನೆ. ನಿಂಗಮ್ಮ ನೋಡಿ ನಮ್ಮ ಹೊರ ಅಷ್ಟು ದೂರದಲ್ಲಿ ಬಿಸಲ್ ಬತ್ತ ನಮ್ಮಮ್ಮ. ಅಯ್ಯಪ್ಪ ನಾನು ಕೈಲಂತೂ ಆಗಲಿಲ್ಲ. ನಿಂಗಮ್ಮ ಇವ್ರಿ ಫಾಸ್ಟ್ ಐತೆ, ಅಷ್ಟೇ ಎನರ್ಜಿಯಾಗಿ ಹೋಯ್ತು ನಿಂಗಮ್ಮ. ಗಾಡಿ ನೆಮ್ಮದಿಯಾಗಿ ಬರ್ಬೋದಿತ್ತು ತಾನೆ. ಗಾಡಿ ಬೇಡ ಬಾ ನಡ್ಕೊ. ಹೆಂಗಿರು ಹಾಕೋತಿದ್ದಲ್ವ ದಿನಕ್ಕೆ 10,000 ಹೆಜ್ಜೆ ನಡಿಲೇಬೇಕು ಮಿನಿಮಮ್ಮು. 10,000 ನಡಿಬೇಕು. 10,000 ಹೆಜ್ಜೆ ದಿನಕ್ಕೊಂದು 50 ಹೆಜ್ಜೆ ನಡೀತಿರೋ ನೋಡಿ ಅಲ್ವಾ ಗೊತ್ತಿಲ್ಲ. ದಿನಕ್ಕೆ 10,000 ಹೆಜ್ಜೆ ನಡಿಬೇಕಂತೆ. ಅದ್ರಲ್ಲೂ ನಿಂಗಮ್ಮ ಡೈಲಿ ವಾಕ್ ಮಾಡುತ್ತೆ ಗೈಸ್. ಅಯ್ಯಪ್ಪ ಬೆಳಗ್ಗೆ ಸಾಯಂಕಾಲ ಇವತ್ತಂತೂ ನಿಂಗಮ್ಮ ವಾಕ್ ಮಾಡ್ದಂಗೆ ಆಯ್ತದೆ ಅಂತಾನೆ ಕರ್ಕೊ ಬಂದಿರೋದು. ಗಾಡಿಲೇ ಬತ್ತಿದ್ಲು ಅಪ್ಪಿ, ನಾನೇ ನಡ್ಕ ಕರ್ಕೊಂಡ್ಬಂದಿದ್ದೆ. ಗೈಸ್ ಎನರ್ಜಿ ನಿಂಗಮ್ಮ ಎಷ್ಟು ಎನರ್ಜಿ ಐತೆ ಗೊತ್ತು ನಿಂಗಮ್ಮನಲ್ಲಿ. ಗೈಸ್ ಇದೇ ದೇವಸ್ಥಾನಕ್ಕೆ ಬಂದ್ವಿ. ಸ್ವಲ್ಪ ಬಂದ್ವಿ. ಚಿಚ್ಚಿ ಕೈಸೆಲ್ಲ ಹೋಳಿ ಆಡ್ತಾವ್ರೆ. ಹಾಯ್ ಗೈಸ್ ಈ ಐಕ್ಳು ಸೈಡ್ ಹೋಗಕ್ಕೂ ಬಿಡ್ತಿಲ್ಲ. ಏನ್ರ ಐಕ್ಳು ಕಾಟ ಪಂಚ್ ಹೊಡಿತಾವ್ರೆ. ಏನಾರ ಮಾತಾಡಕ್ ಹೋದ್ರೆ ಮಾಡ್ತೀನಿ. ನೀನು ವ್ಲಾಗ್ ಮಾಡಲ್ವೇನೋ? ಏನ್ ಹೇಳು, ಏನು ವ್ಲಾಗ್ ಮಾಡೋ ಅಂದಲ್ಲ ಹೇಳು. ಏನ್ ಈ 3 ಹುಡುಗರ್ದು ಕ್ವಾಟ್ಲೆ ಬರೀ ಹೊಡೆದಾಡೋದು. ಸಮಾಧಾನ ಅಂತ ಯಾರು ಇರಲ್ಲ. ಏನೋ ಅಣ್ಣ ಇಲ್ಲ, ಪ್ರಿಯ ಇಲ್ಲ. ದೇವಸ್ಥಾನ ಬಂದು ಈ ಕಡೆ ಅದು ಅವರು ಬೀದಿ ಉಂಡಿ ಅಂತ ಊರೈತೆ. ಆ ಊರೆಲ್ಲ ಮೆರವಣಿಗೆ ಆಗಿ ಬಂದಿರೋ ದೇವರು. ಏನ್ ನಿಂಗಮ್ಮ ನಿಂಗಮ್ಮ ಹುಡುಗಿರ್ ಜುಟ್ಟು ಹುಡುಗಿರು ಅದು ಏನೈತೆ 2 ಮೊಳ ಮುರಿದವ್ರೆ ನೋಡು. ಈ ರೈಟ್ ಎಲ್ಲ ಅಷ್ಟು ಅದು ಜುಟ್ಕಿಂತ ನಾವು ದೇವಸ್ಥಾನದಿಂದ ಹೋಗಷ್ಟರಲ್ಲಿ ನಿಂಗಮ್ಮ ಯಾವ ಹುಡುಗಿರ್ ಚೆನ್ನಾಗವ್ರೆ ಯಾವ ಹುಡುಗಿರ್ ಚೆನ್ನಾಗಿಲ್ಲ ಎಲ್ಲ ಜಡ್ಜ್ ಮಾಡಿ ಒಂದು ಲೀಸ್ಟ್ ಮಾಡುತ್ತೆ. ನಮ್ಮೂರಲ್ಲಿ ಬೇರೆ ಹಬ್ಬಗಳು ಮಾಡ್ತೀವಲ್ಲ, ಒಂಚೂರು ಜೋರಾಗಿ ಮಾತಾಡೋ. ನಾನು ವಿಡಿಯೋ ಮಾಡ್ತೀವಿ ನಮ್ಮೂರಲ್ಲಿ ಆ ಥರ ಅನ್ಸುತ್ತೆ ಅವ್ರಿಗೆ. ಇವ್ರಿಗೆ ಜೋರು ಅನ್ಸುತ್ತೆ. ಅದಕ್ಕೆ ಹಂಗೆ ಮುಡ್ಕೋಗಿಟ್ಟು ರೆಡಿಯಾಗಿ ಬಂದಿರೋದು. ನಾನು ಬರ್ಬೇಕಲ್ಲ ಅಂದ್ಬಿಟ್ಟು ಬಂದದ್ದು ಸುಮ್ಮನೆ. ಎಲ್ಲ ಗ್ರ್ಯಾಂಡಾಗಿ ರೆಡಿ ಇರೋರು ಒಂದು ಸ್ವಲ್ಪ ಅಂದರೆ ಜಾತ್ರೆ ಅಲ್ವ ಇದು. ಅದಕ್ಕೆ ನಿಂಗಮ್ಮ ಬರೀ ಆದ್ರೂ ನೋಡೋದು ಅವ್ರ ಬಗ್ಗೆ ಕಾಂಪ್ಲಿಮೆಂಟ್ ಕೊಡೋದು ಅಲ್ವಾ. ಚೆನ್ನಾಗಿ ರೆಡಿಯಾಗಿ ಬಂದವ್ರೆ ಅಂತ ನಾವು ಒಟ್ಟಿನಲ್ಲಿ ಏನು ಬೇರೆ ಥರ ಬ್ಯಾಡ್ ಒಪಿನಿಯನ್ ಕೊಡ್ತಾರಲ್ಲ, ಚೆನ್ನಾಗಿ ಬಂದವ್ರೆ ಅಂತಲೇ. ಆದರೆ ಅವ್ರವ್ರ ಬಗ್ಗೆ ಹೇಳ್ತಾರೆ ಅಷ್ಟೇ ಅಲ್ವಾ. ಅಷ್ಟೇ ನಮ್ಮ ಊರ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ. ಹೊಸ ಜೋರಾಗಿ ಹೇಳು ಹೇಳು. ನಿಮ್ಮ ವರ ಹಸಿರು ಸೀರೆ ಉಟ್ಕೊಂಡು ಹಸಿರು ಸೀರೆ ಏನಾರ ಮಿಂಚ್ತಿದ್ಯಾ? ಏನೋ ಮಿಂಚ್ತದೆ. ಗೈಸ್ ಹೋಳಿ ಆಡಕ್ಕೆ ಅಂತಾನೆ ಈ ಥರ ಮಾಡಿಸ್ಕೊಂಡ್ಬಿಡಿ ಕಂಡವ್ರೆ ಇವರು. ನಿಮ್ ಫ್ರೆಂಡಾಗ ಹೋಳಿಕಂದ್ರೆ ಏನಾಗೋದು? ಕಲಿಯೋದಪ್ಪ ಮದ್ವೆ ಹೊಲ್ದಲ್ ಮನೆಲ್ಲ ಸಾಕಾಕಿಲ್ವನು? ಏನ್ ಸಾಕದ ಯಾವ ನಿಮ್ ಹೊಲ್ದಲ್ ಮನೇಲೆಲ್ಲ ಒಂದೊಂದ್ ಸ್ವಲ್ಪ ಮಾಡೋದ್ ಕಲಿಬೇಕಂತ ಹಂಗೆ ಇರಲ್ಲ ಸಮಯ ಸ್ವಲ್ಪ ಕೊಡುಗೆ. ನಿಂಗ ಮರೆ ನೀವು ಹೇಳ್ತಿದ್ರಿ ಕಲಿಬೇಕು. ಇವ್ ಆಮೇಲೆ ಫೋನ್ ಮಾಡ್ಬೇಕಾಯ್ತ ಸಾರ್ಗೆ ಏನಕ್ರಿ, ಆಮೇಲೆ ಇದು ಟೊಮೆಟೊ ಗೊಜ್ಜು ಹೆಂಗ್ ಮಾಡಿ ಹೆಂಗ್ ಮಾಡಿ ಹೇಳೋದು ಎಲ್ಲಾನು ಹೇಳ್ಕೊಡೋದಕ್ಕೆ ಆಯ್ತ ಒಂದು 90. ಗೈಸ್ ಇಲ್ಲ ಗೈಸ್ ನನ್ಗೆ ಅಡುಗೆ ಬರ್ತದೆ ಅಂದ್ರೆ ಅದು ಒಂಚೂರು ಇಂಟ್ರೆಸ್ಟ್ ಇಂದ ನೋಡ್ಕೊಂಡು ಎಲ್ಲ ಕಲ್ತ್ರಿ. ಅಪ್ಪನ ಮನ್ಲಿ ಕಲ್ತ್ಕೋದ್ರೆ ಗಂಡ ಮನ್ಲಿ ಎಲ್ಲಾನು ಮಾಡಕ ಎಲ್ಲ ಮಾಡ್ಲೇಬೇಕು ತಾನೆ. ಓದ ಮೇಲೆ ಒಂದ್ 8 ದಿವಸ ಒಂದ್ 20 ದಿವಸ ಒಂದ್ ತಿಂಗಳು ಓಡಾಡ್ಕ ಇರ್ತೀಯ. ಆಮೇಲೆ ಅಡುಗೆ ಮಾಡ್ಲೇಬೇಕು. ನೀನು ಎಷ್ಟೇ ಇದು ಮಾಡಿದ್ರು ಅಷ್ಟೇ, ಓದಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ ಅಡುಗೆ ಮಾಡ್ಬೇಕು. ಎಲ್ಲ ದೇವ್ರ ದರ್ಶನ ಇದೆ ಮಾಡ್ತಾರೆ.
ಮೋಸ್ಟ್ಲಿ. ಬಟ್ ಅಲ್ಲಿ ತುಂಬ ಜಾಸ್ತಿ ಜನ ಇದ್ರು ಅಂತ ವಾಯ್ಸ್ ಇದ್ದ ಮಾತಾಡೋಲ್ಲ. ಮತ್ತು ಒಂಥರ ಏನೋ ಫೋನ್ ಎತ್ತಕ್ಕೆ ಒಂಥರ ಆಯ್ತದೆ ಅಷ್ಟು ಜನದ ಮಧ್ಯೆ. ಅದಕ್ಕೆ ಈಗ ಸೈಡಿಗೆ ಬಂದಾಗ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾವ್ನಿ. ಏನಂದರೆ ಆ ಹೋಳಿ ಆದ್ಮೇಲೆ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರಿಗೆ ಪೂಜೆ ಮಾಡಿ ತೀರ್ಥ ಹಾಕಿ ಅದಾದ್ಮೇಲೆ ಹೋಳಿ ಹಾಕಿ ಪೂಜೆ ಮುಗಿಸ್ತಾರೆ. ಫುಲ್ ಜನ ಇದ್ರು ಎಲ್ಲ ಒಂದು ಕಡೆಗೆ ತಿರುಗಿ ನೋಡ್ತಾರೆ ಅಂತ ಏನು ಹೇಳಿದ್ರು. ಇವಾಗ ನಾನು ನಿಗಮ್ಮ ಎಂತ ಬುದ್ಧಿವಂತ ಅಂದ್ರೆ ಲಾಸ್ಟ್ ಅಲ್ಲೇ ಮುಗಿಸ್ಕೊಂಡು ಪೂಜೆ ಮುಗಿಸ್ಬಿಟ್ವಿ. ಇವ್ರು ಮೂರಳು ಆಂಟಿದಿರ ಅವರಲ್ಲ. ನೀವು ಪೂಜೆ ಮಾಡಿಸ್ರ ದರ್ಶನ ಮಾಡ್ಕೊ ಬಂದ್ರಿ ಅಷ್ಟೇ. ಏನ್ರಿ ನುಗ್ಗಾಡಿ ತಳ್ಳಾಡಿ ಒಂದೆರಡು 5 ನಿಮಿಷ ಸಾಯಿಸ್ಬಿಡ್ತಾರ. ಅವ್ರ ಊರ್ ಏನೈತೆ ಪೂರ್ತಿ ಬಂದವ್ರೆ ಅನ್ಸುತ್ತೆ ಇಲ್ಲಿಗೆ. ಅದ್ರಲ್ಲೂ ನಮ್ಮಮ್ಮ ಮತ್ತೆ ನಮ್ಮ ಈ ಆಂಟಿ ಇಬ್ರು 3 ಜನ ಇದ್ರು. ಅವ್ರು ಒಳಗಡೆ ಹೋಗಿ ಪೂರ್ತಿ ಏನೇ ಆದ್ರೂ ಈಚೆಗೆ ಬರ್ತಾರ. ನಾವು ಅವ್ರು ಒಂಟೆ ಹೋರೆ ಬಿಟ್ಬಿಟ್ಟು ಅನ್ಕೊಂಡ್ರೆ ಅವ್ರಿನ್ನೂ ಆಚೆಗೆ ಬಂದಿಲ್ಲ. ಏನ್ರಿ ಸಮಾಚಾರ? ನಾವು ಹೊಸದಾಗಿ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತಾ ಇದೀವಿ ವಾಪಸ್ಸು. ಸರಿ ಎಡಕ್ಕೆ ಹೋಗು. ಮತ್ತೆ ಏನ್ ಸಮಾಚಾರ? ಹಬ್ಬದ ದಿನ ಸ್ನಾನ ಮಾಡಿಲ್ಲ ಗಬ್ ನನ್ ಮಗ. ತೋಡಾಕಿ ಕಾಯಿಸಿ ಇದು ತೋಡಾಕಿ ಬೆರ್ಸಿ ಇರ್ಬೇಕಂತ. ತೋಡಾಕವ್ರಿಲ್ಲ ಅಂತ ಕೂತಿರೋದು. ನೀನ್ ಎಂತ ಕರ್ಕೊಬರೋಗು ಕೊಡ್ತಲೇನು? ಹಾ ಹುಡುಕ ಬರೋಗೋದ್ಕೇನು ಸಮಾಚಾರ ಹೇಳ್ರಿ ಕೇಳಮ್ಮ. ಗೈಸ್ ಒಂಚೂರು ಫ್ಲಾಶ್ ಆನ್ ಮಾಡ್ಕೊಂಡಿರೋದು ಕಾಣಿಸ್ತಾನೆ ನಮ್ಮ ಅಣ್ಣ. ಇರೋದು ಅದು ಕಾಣಿಸ್ತಿರ್ಲಿಲ್ಲ. ಮನೆ ಒಳಗಿದ್ರೆ ನಿನಗಿಂತ ವೈಟ್ ಹುಡ್ತೀನಿ ಮಕ ನೋಡು. ಯಾರೋ ಮೊದ್ಲು ಹೇಳ್ತಿದ್ರ ಅಂತ ಅಣ್ಣ ನೀನೇ ನನ್ಗಿಂತ ವೈಟ್ ಕಾಣಿಸ್ತಿದೆ. ಯಾರೋ ಮೊದ್ಲು ಅಂದ್ರೆ ಯಾರೋ ಬೀದಿಲ್ ಹೋಗೋ ಹೇಳಿರ್ಬೇಕು ನಮ್ಮ ಅಣ್ಣಂಗೆ. ಅದೇ ಅಣ್ಣ ನೀನೇ ವೈಟ್ ಕಾಣಿಸ್ತಿದೆ ಕಾರಣ ನನ್ಗಿಂತ ಅಂತ. ಹಾ ಹೇಳ್ಬಿಟ್ಟವ್ರ ಅವ್ನಿಗೆ. ಸುಮ್ನಂದಿ ನಿಜನೇ ಅಂದಿದೆ ಕಣ್ ತಗೋ 3 ವರ್ಷಕ್ಕೆ ಮದ್ವೆ ಐತ್ನಿ ಅಂತ. ನೋಡ್ದಿ ನಿಂಗಮ್ಮ ಇದ್ದು ಏನ್ ಅಲ್ಲಿ ಏನ್ ಬೀದಿಲಿ ನಿಂತಿದ್ರೆ ಹೋಗಿ ತಲೆ ಕಡೆ ನೋಡ್ದಿ ನಿಂಗಮ್ಮ 3 ವರ್ಷಕ್ಕೆ ಮದ್ವೆ ಆದನಂತೆ. ಫಸ್ಟ್ ಅವ್ಳು ಮದುವೆ ಮಾಡ್ಬಿಡು, ಆಮೇಲೆ ಮನೆಗೆ ಇವಳು ಇನ್ 2 ವರ್ಷ ಅಲ್ಲ ಒಟ್ಟ ನೀನು ಆದ್ರೂ 10 ವರ್ಷ. ಅದೇ ನಾನ್ 2028ಕ್ಕೆ 28ರಲ್ಲಿ 29ರಲ್ಲಿ ಕೇಳು 2030ಕ್ಕೆ ಮಾನ್ಗೆಟ್ಟನು ನಿಕ್ರನ್ನ. ಇವಳು 2028 ಅಂದ್ರೆ ಎಷ್ಟೊತ್ತೊಳಗೆ ಈಗ ಎಷ್ಟು ಅಂದ್ರೆ 20 ವರ್ಷಕ್ಕೆ ಮದ್ವೆ ಮಾಡ್ತೀನಿ ಅಂತ ನನ್ನ. 20 ವರ್ಷಕ್ಕೆ ಅವನು 22ಕ್ಕೆ 23ಕ್ಕೆ ಮದ್ವೆ ಆಗೋದನಂತ. 23ಕ್ಕೆ ಹೆಣ್ ಕೊಟ್ಟಾರ ಅವ್ನಿಗೆ. 20 ವರ್ಷ ಆದಾಗ ನನ್ಗೆ 22 ಇರುತ್ತೆ. ನಾನು 25ಕ್ಕೆ ಆಯ್ತೀನಿ. 25 ಅಷ್ಟೇ ನನಗೆ ನಾನು ಆ ಜಾತಕದಲ್ಲಿ ಹೇಳೋರೆ ಬೇಗ ಮದ್ವೆ ಹಾಕಣಪ್ಪ ಇಲ್ಲಾದ್ರೆ ಹೆಣ್ ಕೊಡಕ್ಕೆ ನಿನ್ಗೆ ಯಾರು ಅಂತ. ಅದಕ್ಕೆ ಈಗಲೇ ಹೆಣ್ಣು ಹುಡುಕಳಿ. ಹೆಣ್ಣು ನೀನೇ ಹುಡುಕಂದಿರ್ತೀಯ ಅದಕ್ಕೆ ಏನಿರು. ಅದೇ ನೀನ್ ಒಬ್ಬರು ಮಾತ್ರ ಹೆಣ್ ಸಿಗ್ತಲ್ವಾ? ಎಲ್ಲ ದೇಶದವ್ರಿಗೆಲ್ಲ ಹೆಣ್ಣು ಸಿಗ್ತಾವ, ನಾನು ಒಬ್ಬನಿಗೆ ಹೆಣ್ಣು ಸಿಗ್ತಾನ. ದೇಶದವ್ರಿಗೆಲ್ಲ ಹೆಣ್ಣು ಸಿಗ್ತದ, ನಾನು ಒಬ್ಬಂಗೆ ಸಿಗ್ತಾ ಇಲ್ಲ. ಲವ್ ಮಾಡಕ್ಕೂ ಹೆಣ್ಣು ಸಿಗ್ತದೆ. ನೋಡ್ ನಮ್ಮ ಮಟ್ಲಿ ಲವ್ ಮಾಡ್ಕೊ ಮದುವೆ ಆಗುವಂತಾರ ನನಗೆ ಹೆಣ್ಣು ಸಿಗ್ತಾ ಇಲ್ಲ. ಯಾರಪ್ಪ ನಿನ್ನಂದವ್ರು ಲವ್ ಮಾಡ್ಕೊಂಡ್ ಮದುವೆ ಆಗಪ್ಪ ಮಟ್ಕೆ ಅಂತ ಡ್ಯಾಡಿ ಹೇಳ್ತಾನೆ. ಡ್ಯಾಡಿ ನಾವ್ ಅಪ್ಪಂಗೂ ಗೊತ್ತು ಅವ್ನಿಗೆ ಹೆಣ್ಣು ಬಿದ್ದವು ಅಂತ. ಅವ್ನ ಮಿಸ್ಟರಿ ನೋಡೋದು ಯಾವ ಹೆಣ್ಣಕ್ಕೆ ಬಿದ್ದವು ಅಂತ. ಇದಾಗ್ಬಿಟ್ಟಿದನ ಏನು ಅಂದವಾಗಿಲ್ವಾ ಚಂದವಾಗಿಲ್ವಾ ಏನಾಗಿದೆ? ನಾನು ಯಾವ ಆಂಗಲಿಂದ ಏನಿಲ್ವಾ? ಏನಿಲ್ಲ ಆಸ್ತಿ ಇಲ್ವಾ? ಆಸ್ತಿ ಇದ್ಬಿಟ್ರೆ ಆಸ್ತಿ ಇರೋರ್ಗೆಲ್ಲ ಹೆಣ್ಣು ಕೊಟ್ರೆ ಹೆಂಗೆ ಮಾಡೋದು? ಇವ್ರಿಗೆ ಲವ್ ಮಾಡಕ್ ಬತ್ತಲ್ಲ ಅಷ್ಟೇ. ಲವ್ ಮಾಡಕ್ ಬತ್ತಲ್ಲ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋ ಬೇಸಿದೆಲ್ಲ ಕಾಮಿಡಿ ಮಾತಾಡ್ತಾರೋದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಿಂಗಮ್ಮ ಅದ್ ಹೆಂಗ ಗೊತ್ತಾಯ್ತಲ್ಲ ಕಣ್ಣಿಂಗಮ್ಮ. ಲವ್ ಅದ್ ಹೆಂಗ್ ಹುಡುಗಿರ ಅದ್ ಹೆಂಗ್ ಲವ್ ಮಾಡ್ಬೇಕು, ಹೆಂಗ್ ಎಲ್ಲ ಕ್ಲಾಸ್ ಹೋಗೋ ಅನ್ನೋ ನಿಂಗಮ್ಮ. ನಿಂಗಮ್ಮ ಕ್ಲಾಸ್ ಹೋಗಲ್ಲ. ಅದ್ ಹೆಂಗ್ ಹುಡುಗಿರ್ ಬೆಳೆಸ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಇಷ್ಟು ನಿಂಗಮ್ಮ ಸುಮ್ಮನೆ ನಮ್ಮ ಅಣ್ಣನ ರೇಗ್ಸಕ್ ಮಾತಾಡ್ತಿರೋದು, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಈ ಫಿಗರ್ ನೋಡಿದ್ರೆ ಯಾ ಹೆಣ್ಣು ಬಿದ್ದು ಫೇಸ್ ಕಟ್ ನೋಡಿ ಹೆಂಗದೆ ನಿಂಗಮ್ಮ. ಯಾವ ಆಂಗಲಿಂದ ನಿನ್ ಕಣ್ಗಂಗ್ ಚೆನ್ನಾಗ ಒಳ್ಳೆ ಹುಡುಗನು ರೇಗಿಸ್ಬಿಡ್ದು ಅಷ್ಟೇ. ಗಸಿ ಇವಾಗ ಎಡೆ ಇಕ್ಕಕ್ಕೆ ಅಂದ್ಬಿಟ್ಟು ಸಾಂಗಿಗೆ ಮತ್ತೆ ಕಾಯಿ ಹಲ್ವಾ ಅನ್ನ ಮತ್ತೆ ಮಳವಳ್ಳಿ ಕಾಳು ಸಾಂಬಾರು ಮಾಡಿ ಎಡೆ ಇಕ್ಬೇಕು. ಇವಾಗ ಅದನ್ನ ರೆಡಿ ಮಾಡ್ತಾ ಇದ್ದೀವಿ. ಈ ಕಡೆ ಮುದ್ದೆ ರೆಡಿ ಆಯ್ತೈತೆ, ಈ ಕಡೆ ಚಾಪೆ ರೆಡಿ ಆಗೈತಿ, ಈ ಕಡೆ ಮಿಷಿನ್ ರೆಡಿ ಆಗೈತೆ. ಬೇಸ್ ಏನಂದ್ರೆ ಇವತ್ತು ಹೇಳ್ಕೋಬೇಕಾದ್ರೆ ನಮ್ಮ ಅಪ್ಪನಿಲ್ಲ ಅಣ್ಣನಿಲ್ಲ. ಅಪ್ಪ ಬಂದು ಗನಸ್ಗೆ ಹೋಗವ್ರೆ.
ಅವನ ಅಣ್ಣನ ಬಂದು ದೇವಸ್ಥಾನಕ್ಕೆ ಅಂತ ಇವಾಗ ಹೊಂಟೋಗ್ಬಿಟ್ಟ. ಸೊ ನಾನು ನಮ್ಮಮ್ಮ ಇಬ್ಬರೇ ಮಾಡಬೇಕು ಇದನ್ನ. ಫಸ್ಟ್ ಟೈಮ್ ಇಬ್ಬರು ಸೇರ್ಕ ಮಾಡ್ತಾ ಇರೋದು ಅಂದರೆ ಗೈಸ್ ಅಪ್ಪ ನಮ್ಮಮ್ಮ ಇಬ್ಬರೇ ಮಾಡ್ತಿದ್ದೆ ಯಾವಾಗ್ಲೂ. ಈ ಸಲ ಅಂತೂ ಇಬ್ರು ಇಲ್ಲ, ಆದ್ರಿಂದ ನಾನು ನಮ್ಮಮ್ಮ ಬೇರೆ ಮಾಡ್ತಾ ಇದೀವಿ. ನಮ್ಮ ಅಮ್ಮಗೂ ಒತ್ತಾಕ್ ಬರ್ತಾಯಿಲ್ಲ, ನನಗೂ ಒತ್ತಾಕ್ ಬರ್ತಾಯಿಲ್ಲ. ಏನಿಲ್ಲ ಏನಿಲ್ಲ. ಇದು ಕೆಳಗೆ ಪ್ಲೇಟು ಅಲ್ಲಿ ಅಮ್ಮ ಅವ್ರದ್ದು ಮನೆ ತಡೀತಾ ಇದೆ ಕಣಮ್ಮ, ಬಿಡು ಅಷ್ಟೇ ಆಗೋದು. ನಮ್ಮ ಮನೆ ಸಾಮ್ಗೆ ರೆಡಿ ಆಯ್ತು. ಅದ್ರಲ್ಲಿ ಬೇರೆ ನಮ್ಮ ಮಿಷಿನ್ ಕೈ ಕೊಟ್ಬಿಟ್ಟಿತ್ತು ನಮ್ಗೊಂದು ಸ್ವಲ್ಪ. ನಮ್ಮಮ್ಮ ಅದಕ್ಕೂ ಬೈಯೋದು, ನಾನಿಂದಾರ ತಪ್ಪು ಮಾಡಿದ್ರೆ ನನಗೂ ಬೈಯೋದು. ಆಮೇಲೆ ಗೈಸ್ ನಾವು ಮಾಡಿರೋ ಸಾಮ್ಗೆಲ್ಲ ಬರೀ ಚಿಕ್ಕದಾಗ್ಬಿಟ್ಟೈತೆ. ನಮ್ಮಪ್ಪ ಬಂದ್ಮೇಲೆ ತಿನ್ಬಿಟ್ಟು ಪಕ್ಕ ಆಡ್ಕೊಂಡೆ ಆಡ್ಕೊಳ್ಳೋದೆಲ್ಲ ಮಿಷಿನ್ ಹೆಸರ್ಲಿ ಮಿಷಿನಲ್ಲ ಅಷ್ಟಿಟ್ಟು ನೋಡುವ ಗೈಸ್ ನಮ್ಮ ಬೇವ್ರೋಗಿ ಏನಪ್ಪ ಗೈಸ್ ನಮ್ಮ ಅಪ್ಪ ನೋಡ್ಕೊಳಿಬೇಕಿದ್ರೆ ತಿನ್ಬೇಕಿದ್ರೆ ಏನಾದ್ರೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟೆ ಕೊಡುತ್ತೆ. ನಮ್ಮ ಅಪ್ಪ ಒಪ್ಕೊಳ್ಳೋದಾಕಿದ್ರೆ ಈಗ ನಮ್ಮ ಅಪ್ಪ ಇಲ್ವಲ್ಲ ಇಲ್ಲಿ ಇಷ್ಟೇ. ಇನ್ ಮುಂದೆ ಎಲ್ಲ ಒಂದೇ ಸಲ ಬರೋದು, ಫೋನ್ ಮಾಡಿದ್ರು ಬರ್ಲಿಲ್ಲ. ಈಗ ನಮ್ಮ ಅಪ್ಪ ಬತ್ತ ನಮ್ಮ ಅಪ್ಪ ಒಂದು ಹೊತ್ತನೇ ಇಲ್ಲ, ಇವನ್ ಬಂದ ನೀರ್ ಚೆಲ್ಬಿಟ್ಟೆ. ಅದ ಕಾಯಿ ಒಳಗಿರೋ ನೀರ್ ನೋಡು ಅವನು. ಗೈಸ್ ಇಷ್ಟೇ ನಮ್ಮ ಊರಿನ ಹಬ್ಬ. ಇದು ಒಂದು ಮನೆಗೆ ಅದು ಕೂದಲಿಗೆ ಎರ್ಚೋದು ಬಿಡ್ತು ಅಂತ ಗೈಸ್. ಒಂದು ಮನೆಗೆ, ಇನ್ನೊಂದು ಹಸಿಗೆ, ಇನ್ನೊಂದು ಹೊಲಿಕೆ ಅಂತ ಎರ್ಚೋದು. ಆಮೇಲೆ ದಡಿಯ ಗೈಸ್ ಅದೇ ಒಂದು ದನಿಗೆ, ಇನ್ನೊಂದು ಹೊಲಿಕೆ, ಇನ್ನೊಂದು ಮನೆಗೆ ನಮ್ಗೆ ನಾವ್ ಎತ್ಕ ತಿನ್ನೋದು. ಆಮೇಲೆ ನಾನು ಇದೇ ಫಸ್ಟ್ ವರ್ಷ ನಮ್ಮ ಮನೇಲಿ ಈ ಹಬ್ಬ ಮಾಡ್ತಾ ಇರೋದು ನಾನು. ಯಾಕೆಂದ್ರೆ ವರ್ಷನೂ ನಮ್ಮ ಅಜ್ಜಿ ಮನೇಲಿ ಅಂದ್ರೆ ಊರೊಳಗಡೆ ಇರ್ತಿದ್ದೆ. ನೆನಪಿದ್ದ ಗೈಸ್? ಅದು ಒಂದು ವರ್ಷ ಏನೋ ಇಲ್ಲಿ ಮಾಡಿದ ನೆನಪು. ಅದು ಬಿಟ್ರೆ ಎಲ್ಲ ವರ್ಷನೂ ನಾನು ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ. ಇದೇ ಫಸ್ಟ್ ವರ್ಷ ದಡಿಯ ಗೈಸ್, ಇದೇ ಫಸ್ಟ್ ವರ್ಷ ನಮ್ಮ ಮನೇಲಿ ಮಾಡ್ತಾ ಇರೋದು. ಅಲ್ಲಿ ಪೂಜೆ ಮಾಡೋದ, ಅಲ್ಲಿ ಊಟ ಕೂತ್ಕೊಳ್ಳೋದ, ಅಂಡೆ ಬಸ್. ನಮ್ದು ಇವತ್ತಿನ ಊಟ ಇದೆ. ಏನಂತೀರಾ? ಹೋಗುದೀವಿ ಗೈಸ್, ಇವತ್ತಿನ ಊಟ ಇದೆ. ಹಂಗೆ ಇವತ್ತಿನ ಹಬ್ಬನೂ ಇಷ್ಟೇ, ಹಂಗೆ ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ನಿಮ್ಮಿಂದ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ವಿಡಿಯೋನ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯಿ ಮುಚ್ಕ ಇರೋ ಸುಮ್ಮನೆ. ಏನೋ ಮಾತಾಡ್ತಾ ಇರ್ತೀನಿ, ಮರ್ಸ್ಬಿಡ್ತು. ಕಂಟಿನ್ಯೂಸ್ ಬ್ಲಾಗ್ ಮಾಡಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸುಮ್ನೆ ಇರೋ ಸುಮ್ಮನೆ. ಗೈಸ್ ಈ ವಿಡಿಯೋನ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಂಗೆ ನನ್ನಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ರೆ ಗೈಸ್, ನನ್ನಲ್ಲಿ ಏನಾದ್ರು ಈ ವ್ಲಾಗ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋದಾಗಿರ್ಬೋದು, ಇಷ್ಟ ಆಗಿರ್ಬೋದು, ಸುಮ್ನೆ ಇದ್ರೆ ಸರಿ ನಾಯಿ ನಮ್ ಜನ ಹೇಳ್ತಾರೆ ಬಿಡು. ಗೈಸ್ ಅದೇ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನ್ ಇಷ್ಟ ಆಗಿಲ್ಲ, ಏನ್ ಇಷ್ಟ ಆಗೈತೆ ನನ್ನ ಇಷ್ಟ ಆಗಿಲ್ದೇ ಇರೋದನ್ನ ಕಮೆಂಟ್ ಅಲ್ಲಿ ಹೇಳಿ, ನಾನು ತಿದ್ಕೋತೀನಿ. ಆದ್ರೆ ಒಳ್ಳೆ ರೀತಿಲಿ ಹೇಳಿ ಅಂತ ಹೇಳ್ತೀನಿ ಅಷ್ಟೇ ಗೈಸ್. ಥ್ಯಾಂಕ್ ಯು.